ಬೆಳಗಾವಿ ಮಹಿಳೆ ಕತ್ತಲೆ ಪ್ರಕರಣವನ್ನ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಮಣಿಪುರದಲ್ಲಿ ಆಗ ಯಾವ ಸಂಸದರ ನಿಯೋಗವನ್ನು ಕಳಿಸಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ನಡೆದಿರುವಂತಹದ್ದು ಘಟನೆ ಸರ್ಕಾರ ಇದನ್ನು ಯಾವ್ಯಾವುದೋ ರಾಜ್ಯಕ್ಕೆ ಹೋಲಿಸಬಾರದು. ಮಣಿಪುರದಲ್ಲಿ ನಡೆದಂತಹ ಘಟನೆಗೂ ಈ ಘಟನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಮಣಿಪುರದಲ್ಲಿ ದೇಶ ಸ್ವತಂತ್ರ ಬಂದಾಗಿನಿಂದ ಸ್ವತಂತ್ರ ಪೂರ್ವದಲ್ಲಿಂದು ಸಹಿತ ಎಥನಿಕ್ ವೈಲೆನ್ಸ್ ಅಂತ ಹೇಳ್ತಾರೆ, ಆ ಎಥನಿಕ್ ವೈಲೆನ್ಸ್ ನಡೀತಾ ಇದೆ. ಇದರರ್ಥ ನಾವು ಅಲ್ಲಿ ಕೈ ಕೊಟ್ಟುಕೊಂಡು ಕೂತಿಲ್ಲ. ಇದಕ್ಕಿಂತ ಮೊದಲು ಘಟನೆಗಳಾದಾಗ ಒಬ್ಬನೇ ಒಬ್ಬ ಗೃಹ ಮಂತ್ರಿನೂ ಅಲ್ಲಿ ಹೋಗಿರಲಿಲ್ಲ. ಆದರೆ ಅಮಿತ್ ಶಾ ಅವರು 3 ದಿವಸ ಅಲ್ಲಿ ಹೋಗಿ ಮಣಿಪುರದಲ್ಲಿ ಕೂತು ನಮ್ಮ ಗೃಹ ರಾಜ್ಯ ಮಂತ್ರಿ 24 ದಿವಸ ಇದ್ರೆ 24 ಡೇಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ನಡೆದಂತಹ ಘಟನೆ ಇದು ಸಾಮಾನ್ಯ ರಾಜ್ಯಗಳಲ್ಲಿ, ಈಗ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಹೈಯೆಸ್ಟ್ ಕ್ರೈಮ್ ಅಗೇನ್ಸ್ಟ್ ವುಮನ್, ಮರ್ಡರ್ ಇರಬಹುದು, ರೇಪ್ ಇರಬಹುದು, ಹೈಯೆಸ್ಟ್ ಆಗಿದೆ. ದೇಶದಲ್ಲಿ ಮಹಿಳೆಯರ ವಿರುದ್ಧ ಅತ್ಯಾಚಾರ ಮತ್ತು ಮರ್ಡರ್ ಪ್ರಕರಣದಲ್ಲಿ ನಂಬರ್ 1 ರಾಜಸ್ಥಾನ ಇತ್ತು. 16% ಕ್ರೈಮ್ಗಳಲ್ಲಿ ಆಗಿದೆ. ಒಟ್ಟು ಕ್ರೈಮ್ಗಳಲ್ಲಿ 16%. ಅದೇ ರೀತಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಲ್ಲಿ ಈ ಘಟನೆಗಳು ನಡೀತಾ ಇದ್ವಿ. ನಂಬರ್ 1. ನಂಬರ್ 2, ಹೈಕೋರ್ಟ್ ಇಂಟರ್ವ್ಯೂ ಮಾಡುವವರೆಗೆ ಇವರು ಕ್ರಮ ತೆಗೆದುಕೊಂಡಿಲ್ಲ. ಈಗ ನಮ್ಮ ಗೃಹ ಮಂತ್ರಿಗಳು ಹೋಗಿದ್ದಾರೆ, ನಾವು ಪರಿಹಾರ ಕೊಟ್ಟಿದ್ದೀವಿ ಅಂದ್ರೆ ಹೈಕೋರ್ಟ್ ನಿಮಗೆ ಛೀಮಾರಿ ಹಾಕುವವರೆಗೆ ನೀವೇನ್ ಮಾಡಿದ್ರಿ? ಹೈಕೋರ್ಟ್ ಛೀಮಾರಿ ಹಾಕಿದೆ. ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ದವರು ಇಟ್ ಇಸ್ ಎ ಕ್ವಾಸಿ ಜುಡಿಷಿಯರಿ ಅಥಾರಿಟಿ, ಅದರಲ್ಲಿ ಸರ್ಕಾರದ ಯಾವುದೇ ಪಾತ್ರ ಇರುವುದಿಲ್ಲ. ಅವರು ಬಂದಿದ್ದಾರೆ, ನಮ್ಮ ಈ ಮಹಿಳಾ ಎಂಪಿಗಳ ನೋಡ್ಕೊಂಡ್ ಬರೋದಕ್ಕೆ ಕಳಿಸಿದ್ದಾರೆ. ಇದರಲ್ಲಿ ನೀವ್ಯಾಕೆ ಗಾಬರಿ ಆಗಿದ್ದೀರಿ ಅಂದ್ರೆ ನಿಮ್ಮ ಲಾ ಅಂಡ್ ಎನ್ಫೋರ್ಸಿಂಗ್ ಏಜೆನ್ಸಿಗಳೇನಿದ್ದಾವೆ ರಾಜ್ಯದಲ್ಲಿ ನಿಮ್ಮ ಆಡಳಿತ ಫೇಲ್ ಆಗಿದೆ. ಆದ್ದರಿಂದ ನಿಮಗೆ ಭಯ ಇದೆ. ರಿಪೋರ್ಟ್ NHRC ಅವರು ರಿಪೋರ್ಟ್ ಮಾಡಿದ್ರೆ ನಿಮ್ಮ ಸರ್ಕಾರದ ಮರ್ಯಾದೆ ಅನ್ನೋದು ಏನಾದರೂ ಇದ್ರೆ ಅದು ಇನ್ನೂ ಸ್ವಲ್ಪ ಹಾಳಾಗತ್ತೆ ಅನ್ನುವಂಥ ಭಯದಿಂದ ಮುಖ್ಯಮಂತ್ರಿಗಳು ಭಯಗ್ರಸ್ತರಾಗಿ ಮುಖ್ಯಮಂತ್ರಿಗಳು ಈ ರೀತಿ ಅತ್ಯಂತ ಅಸಂಬದ್ಧವಾಗಿ ಒಂದಕ್ಕೊಂದು ಯಾವುದೂ ಸಂಬಂಧ ಇರಲಾರದಂತ ಹೋಲಿಕೆಯನ್ನು ಕೊಟ್ಟು ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಥಿಂಕಿಂಗ್ನೇ ಈ ಒಟ್ಟು ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಆಗಿದೆ. ಸರ್, ಈಗ ರಾಹುಲ್ ಗಾಂಧಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ದೇಶದಲ್ಲಿ ಮೋದಿ ವಿರೋಧ ಎಲ್ಲ ಹೆಚ್ಚಾಗಿದೆ, ಸಂಸತ್ನಲ್ಲಿ ಘಟನೆ ನಡೆದಕ್ಕೆ ನಿರುದ್ಯೋಗಿನೇ ಕಾರಣ ಅಂತ ಹೇಳ್ತಾರೆ. ಸರ್, ನಿರುದ್ಯೋಗದ ಸಮಸ್ಯೆ ನೋಡಿ, ನಾನು ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ ಕಾಂಗ್ರೆಸ್ ಪಾರ್ಟಿಗೆ. ಮೊದಲನೇದು, ನಿರುದ್ಯೋಗ ಎಷ್ಟು ಜಾಸ್ತಿ ಆಗಿದೆ ಎಷ್ಟಿಲ್ಲ ಇದರ ಚರ್ಚೆ ನಾವು ಬೇರೆ ಮಾಡೋಣ. EPFOದಲ್ಲಿ ಹೈಯೆಸ್ಟ್ ರಿಜಿಸ್ಟ್ರೇಷನ್ ಆಗಿದೆ. ಇದರರ್ಥ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ದಲ್ಲಿ ಹೈಯೆಸ್ಟ್ ರಿಜಿಸ್ಟ್ರೇಷನ್ ಇತ್ತೀಚಿನ ದಿವಸಗಳಲ್ಲಿ ಆಗಿದೆ. ಹೈಯೆಸ್ಟ್, ಎವರ್ ಹೈಯೆಸ್ಟ್. ಸೊ ಹಾಗಾಗಿ ಅದರದ್ದೊಂದು ಚರ್ಚೆ ಪಕ್ಕಕ್ಕೆ ಇಡೋಣ. ಅಕಸ್ಮಾತ್ ನಾನು ನಿರುದ್ಯೋಗಿ ಇದ್ದೇನೆ, ಅದಕ್ಕೆ ನಾನು ಯಾರನ್ನು ಹೋಗಿ ಮರ್ಡರ್ ಮಾಡ್ತೇನೆ, ಯಾವುದೋ MP ಹೋಗಿ ರಸ್ತೆಯಲ್ಲಿ MLAನೋ, ಕರ್ನಾಟಕದಲ್ಲಿ ನಿರುದ್ಯೋಗಿ ಇಲ್ವಾ? ಛತ್ತೀಸ್ಗಢದಲ್ಲಿ 5 ವರ್ಷದಿಂದ ರಾಜ್ಯ ಇತ್ತು, ನಿರುದ್ಯೋಗಿ ಇಲ್ವಾ? ಹಿಮಾಚಲ್ ಪ್ರದೇಶದಲ್ಲಿ ನಿರುದ್ಯೋಗ ಅಲ್ವಾ? ಅಂದ್ರೆ ಎಲ್ಲಿ ನಿರುದ್ಯೋಗ ಇದೆ ಅಲ್ಲಿ ದೇಶದ ವಿರೋಧಿ ಆದಂತಹ, ದೇಶದ್ರೋಹಿ, ಟೆರರಿಸ್ಟ್ಗಳ ಜೊತೆ ಲಿಂಕ್ ಇಟ್ಕೊಳ್ಳುವಂತಹ ಸಂಘಟನೆ ಇದನ್ನು ಮಾಡೋದಕ್ಕೆ ರಾಹುಲ್ ಗಾಂಧಿ ನಿಮ್ಮ ಬೆಂಬಲ ಇದೆಯಾ? ಯಾವ ಕಾರಣಕ್ಕೂ ಸಹಿತ ಮರ್ಡರ್ ಮಾಡಿದವನಿಗೂ ಸಹಿತ ಅವನಿಗೆ ಅವನದೇ ಆದಂತಹ ಒಂದು ಲಾಜಿಕ್ ಇರುತ್ತೆ, ಅವನದೇ ಆದಂತಹ ಅದನ್ನು ಕೋರ್ಟು ಸಮಾಜ ಒಪ್ತದ? ರಾಹುಲ್ ಗಾಂಧಿ ಎಷ್ಟು ಚೈಲ್ಡಿಶ್ ಆಗಿ ಮಾತನಾಡ್ತಾ ಇದ್ದೀರಿ ನೀವು? ಅಥವಾ ನೀವು ಮೋದಿ ಅವರನ್ನ ವಿರೋಧ ಮಾಡುವಂತ ಬರಲಿ ಅಷ್ಟರ ದ್ರೋಹಿಗಳ ಜೊತೆಗೆ ನಿಮ್ಮ ಒಂದು ಸಮರ್ಥನೆನಾ ನಿಮ್ದು? ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು. ಸೋನಿಯಾ ಗಾಂಧಿ ಸ್ಪಷ್ಟನೆಯನ್ನು ಕೊಡಬೇಕು. ಹಂಗೆ ರಾಹುಲ್ ಗಾಂಧಿಯನ್ನ ಕೇಳುವಂತಹ ಪ್ರಶ್ನೆ ಅಂತೂ ಇಲ್ಲವೇ ಇಲ್ಲ. ಇಂಥ ಇಮ್ಮೆಚ್ಯೂರ್ಡ್ ಸ್ಟೇಟ್ಮೆಂಟ್ ಇದೆ. ಅಂದ್ರೆ ಮೊದಲನೇದು ನಿರುದ್ಯೋಗ ಆಗಿದೆ ಇಲ್ಲ, ಅದೊಂದು ಪ್ರತ್ಯೇಕವಾದಂತಹ ಚರ್ಚೆ ಮಾಡ್ಲಿಕ್ಕೆ, ಆ ಚರ್ಚೆಗೆ ಉತ್ತರ ಕೊಡ್ಲಿಕ್ಕೆ ತಯಾರಿದ್ದೀವಿ ನಾವು. ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾರ ಆರ್ಥಿಕತೆ, ಆ ಪ್ರಮಾಣದಲ್ಲಿ ಉದ್ಯೋಗ ಕ್ರಿಯೇಟ್ ಆಗಲಾರದೆ ಆರ್ಥಿಕತೆ ಬೆಳೀತದ. ಆದ್ರೆ ನೀವು ಹೇಳ್ತಾ ಇರುವಂತದ್ದೇನು ಅಂದ್ರೆ ಯಾರೋ ಒಬ್ಬನ ನಾಳೆ ಮರ್ಡರ್ ಮಾಡಿದ್ರು, ಯಾರೋ ಒಬ್ಬರನ್ನ ಇನ್ನೊಬ್ಬರನ್ನ ರೇಪ್ ಮಾಡಿದ್ರು ಅಂತಂದ್ರೆ ಇಲ್ಲ ಅವನಿಗೆ ಕೆಲಸ ಸಿಕ್ಕಿರ್ಲಿಲ್ಲ ಅದಕ್ಕೆ ಅವನು ಮಾಡಿದ ಅಂತಂದ್ರೆ ಇದಕ್ಕೇನಾದ್ರೂ ಸಮರ್ಥನೆ ಇದೆ? ಅದಕ್ಕೆ ಅಂದ್ರೆ ಸಮಾಜವನ್ನ ನೀವು ಯಾವ ದಿಕ್ಕಿನತ್ತ ತೆಗೆದುಕೊಂಡು ಹೋಗ್ಬೇಕಂತ ಮಾಡಿದ್ರಿ? ಈ ರೀತಿಯ ಒಂದು ಘಟನೆಗಳನ್ನ ಈ ರೀತಿ ಸಮರ್ಥಿಸುವಂತಹದ್ದು ಒಂದು ರೀತಿಯಲ್ಲಿ ದೇಶಕ್ಕೆ ಮಾಡುವಂತಹ ಪರಮ ಅನ್ಯಾಯ ಇದು. ರಾಹುಲ್ ಗಾಂಧಿ ಅವರಿಗೆ ಬದಲಿಗೆ ನಾನು ಖರ್ಗೆ ಅವರಿಗೆ ಕೇಳ್ತೇನೆ. ಮತ್ತು ಮೋದಿ ಜನಪ್ರಿಯತೆ ಏನಂತ ನೋಡಿದ್ದಾರೆ, ನಿಮ್ಮ ಜನಪ್ರಿಯತೆ ಅಂತ ನೋಡಿದ್ದಾರೆ. ನೀವು ಸುದೈವದಿಂದ, ಕಾಂಗ್ರೆಸ್ಸಿನ ಸುದೈವದಿಂದ ತೆಲಂಗಾಣದಲ್ಲಿ ರಾಹುಲ್ ಗಾಂಧಿ ಜಾಸ್ತಿ ಪ್ರಚಾರ ಮಾಡಲಿಲ್ಲ.
ನನಗೆ ಅದೇ ಬಹಳ ಬೇಜಾರಾಗಿತ್ತು. ಅವ್ರೇನಾದ್ರೂ ಚೆನ್ನಾಗಿ ಸ್ವಲ್ಪ ಓಡಾಡಿದ್ರೆ ತೆಲಂಗಾಣದಲ್ಲಿ ಸೋಲ್ತಾ ಇದ್ರು ಅವರು. ಒಂದು 11 ಸೀಟು ಜಾಸ್ತಿ ಬಂದಿದ್ದ ಅವರಿಗೆ. ಅಲ್ಲಿ 60 ಸೀಟ್ ಬೇಕು, 9 ಸೀಟು 69 ಸೀಟ್ ಬಂದಿದೆ. ಇನ್ನೊಂದು 10-12 ಗ್ಯಾರಂಟಿ ಸೋಲ್ತಿದ್ರು. ರಾಹುಲ್ ಗಾಂಧಿ ಚೆನ್ನಾಗಿ ಪ್ರಚಾರ ಮಾಡಿದ್ರೆ ಎಲ್ಲ ಕಡೆ ಹೋಗಿದ್ರೆ. ಮೋದಿ ಜನಪ್ರಿಯತೆ ಕಾರಣದಿಂದಾಗಿ ಇಷ್ಟು ಸ್ಥಾನಗಳನ್ನು ಗೆದ್ದಿದ್ದೇವೆ. ಬರ್ತಾ ಇರುವಂತಹ ಎಲ್ಲಾ ಸರ್ವೆಗಳು 330ಕ್ಕೂ ಹೆಚ್ಚು ಸೀಟ್ಗಳು ಭಾರತೀಯ ಜನತಾ ಪಾರ್ಟಿ ಬರೋ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತದೆ ಅಂತ ಹೇಳ್ತದೆ. ರಾಹುಲ್ ಗಾಂಧಿ ಅವರಿಗೆ ಒಂಥರ ಇಮ್ಮೆಚೂರಿಟಿ. ಅವ್ರನ್ನ ನೋಡಿ ಉಳಿದವರು ಏನೇನೋ ಮಾತಾಡ್ತಿರ್ತಾರೆ. ಸರ್ ಈಗ ಕೋಲಾರದಲ್ಲಿ ಒಂದು ಘಟನೆ ಆಗಿದೆ. ವಸತಿ ಶಾಲೆಯಲ್ಲಿ ಮಗು ಕೈಯಲ್ಲಿ ಮಲ ತೊಳಿಸುವಂತ ಪ್ರಕ್ರಿಯೆ ಆಗಿದೆ. ರಾಜ್ಯದಲ್ಲಿ ಈ ತರದ ಘಟನೆಗಳು ಹೆಚ್ಚಾಗ್ತಿದ್ದಾವೆ. ಸರ್ಕಾರ ಆರೈಕೆ ಉತ್ತರ ಕೊಡುವಂತದ್ದೇ ಮಾಡ್ತಿದೆ. ಸರ್ಕಾರ ಈ ಘಟನೆಗಳನ್ನ ಮೊದಲನೇದಾಗಿ ಯಾವುದೇ ಘಟನೆಗಳನ್ನ, ಈಗ ಬೆಳಗಾವಿದಲ್ಲಿನ ಘಟನೆ ಇರಬಹುದು, ಕೋಲಾರದಲ್ಲಿನ ಈ ವಸತಿ ಶಾಲೆ ಘಟನೆ ಇರಬಹುದು, ಇದರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಸರ್ಕಾರದ ಸಮಸ್ಯೆ ಏನು ಅಂತಂದ್ರೆ ಕ್ಯಾಶುವಲ್ ಇದೆ. ಮುಖ್ಯಮಂತ್ರಿಗಳು ಕ್ಯಾಶುವಲ್ ಇದ್ದಾರೆ, ಅವರ ಮಂತ್ರಿಗಳು ಕ್ಯಾಶುವಲ್ ಇದ್ದಾರೆ. ಯಾವಾಗ ಮುಖ್ಯಮಂತ್ರಿಗಳು ಕ್ಯಾಶುವಲ್ ಆಗಿರ್ತಾರೆ ಅವಾಗ ಅಧಿಕಾರಿಗಳಿಗೆ ಗಂಭೀರತೆ ಇರುವುದಿಲ್ಲ. ಅದೇ ಈ ಸ್ಥಿತಿ ಆಗಿರೋದು. ಆ ಕಾರಣದಿಂದ ಇದು ಆಗ್ತಾ ಇದೆ. ಇನ್ನು ಮೂರನೇದಾಗಿ ನಾನು ನಿಮ್ಮೆಲ್ಲರ ಮೂಲಕವೂ ಸಹಿತ ನಾನು ದೇಶದ ಎಲ್ಲ ಅಪೋಸಿಷನ್ ಪಾರ್ಟಿಗಳಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತಿದ್ದೇನೆ. ಪಾರ್ಲಿಮೆಂಟ್ ನಡೆದಂತ ಈ ಘಟನೆಯನ್ನ ರಾಜಕೀಯಗೊಳಿಸುವುದರ ಬದಲಿಗೆ ಈಗಾಗಲೇ ಉಚ್ಚ ಮಟ್ಟದ ಹೈ ಲೆವೆಲ್ ಎನ್ಕ್ವೈರಿ ನಡೀತಾ ಇದೆ ಮತ್ತು ಇದರ ಜೊತೆಯಲ್ಲಿ ಏನು ಸುರಕ್ಷತಾ ಕ್ರಮಗಳನ್ನು ಜಾಸ್ತಿ ಮಾಡಬೇಕು ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಸ್ವತಃ ಸ್ಪೀಕರ್ ಅವರು ಎಲ್ಲ ಅಪೋಸಿಷನ್ ಪಾರ್ಟಿಯ ಲೀಡರ್ಸ್ ಅನ್ನ ಕರೆದು ಸರ್ಕಾರದ ಕಡೆಯಿಂದ ನಾನಿದ್ದೆ ಚರ್ಚೆಯನ್ನ ಮಾಡಿದ್ದಾರೆ. ಅವರು ಕೊಟ್ಟಿರುವ ಎಲ್ಲ ಸಲಹೆಗಳನ್ನ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲವು ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ. ನೆಕ್ಸ್ಟ್ ಡೇನೆ ಇನ್ ಕೆಲವು ಇಂಪ್ಲಿಮೆಂಟ್ ಈಗ ಆಗ್ತಾ ಇದೆ. ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ಸುರಕ್ಷತೆ ಜಾಸ್ತಿ ಮಾಡ್ತಾ ಇದ್ದೀವಿ. ನಾನು ಹೇಳುದು ಈ ಒಟ್ಟಾರೆ ಘಟನೆಯಲ್ಲಿ ಈ ಎಲ್ಲ ಚರ್ಚೆಗಳು, ಈ ಎಲ್ಲ ಒಂದು ಪ್ರಯತ್ನ ನಡೀತಾ ಇರಬೇಕಾದ್ರೆ ಮತ್ತು ಈಗಾಗಲೇ ಇದರ ಬಗ್ಗೆ ಇಷ್ಟೊಂದು ಉನ್ನತ ಮಟ್ಟದ ತನಿಖೆ ಆಗ್ತಾ ಇರಬೇಕಾದ್ರೆ ಈ ಹಿಂದೆ ಏನು ಘಟನೆಗಳು, ಇದಕ್ಕಿಂತ ಗಂಭೀರವಾದಂತಹ ಘಟನೆಗಳು ಪಾರ್ಲಿಮೆಂಟ್ನಲ್ಲಿ ನಡೆದಿತ್ತು. ಅನೇಕರು ಬೇರೆ ಬೇರೆ ವೆಪನ್ಸ್ಗಳನ್ನು ತೆಗೆದುಕೊಂಡು ಬಂದಂತಹ ಉದಾಹರಣೆ ಇದೆ. ಆ ಸಂದರ್ಭದಲ್ಲಿ ಸ್ಪೀಕರ್ಗಳು, ಅವತ್ತಿನ ಸ್ಪೀಕರ್ಗಳು ಬಹಳ ದೊಡ್ಡ ಜನ ಇದ್ರು. ಆ ಸಂದರ್ಭದಲ್ಲಿ ಅವರೆಲ್ಲರೂ ಏನ್ ರೀತಿ ಕ್ರಮ ತೆಗೆದುಕೊಂಡಿದ್ರು, ಸ್ಪೀಕರ್ ಅದೇ ರೀತಿಯ ಒಂದು ಅತ್ಯುತ್ತಮವಾದಂತಹ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ನಿಮ್ ಎಲ್ಲ ಸಲಹೆಗಳನ್ನ ನಾವು ಸ್ವೀಕಾರ ಮಾಡಲಿಕ್ಕೆ, ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ದಯವಿಟ್ಟು ಸದನ ನಡೆಸಿ. ಸದನ ಇರುವುದು ಚರ್ಚೆಗೆ. ಚರ್ಚೆಯಲ್ಲಿ ಅನೇಕ ಒಳ್ಳೆಯ ನಿಷ್ಕರ್ಷಗಳಾಗ್ತವೆ, ಅನೇಕ ಒಳ್ಳೆಯ ಅಜೆಂಡಾಗಳಿದೆ. ನಿಮ್ದು ಏನಾದರೂ ಚರ್ಚೆ ಇದ್ದರೆ ತಗೊಂಡು ಬರ್ರಿ. ಡಿಸ್ರಪ್ಷನ್ ಈಸ್ ನಾಟ್ ದಿ ಸೊಲ್ಯೂಷನ್ ಅನ್ನುವಂತ ವಿನಂತಿಯನ್ನ ಸ್ಪೀಕರ್ ಅವರು ಮಾಡಿದ್ದಾರೆ. ದಯವಿಟ್ಟು ಅದನ್ನ ಸ್ವೀಕರಿಸ್ರಿ ಅಂತ ನಾವು ವಿನಂತಿ ನೋಡಿ. ಎನ್ಕ್ವೈರಿ ಯಾರನ್ನೇ ಮಾಡ್ಬೇಕು, ಏನೇ ಮಾಡ್ಬೇಕಂದ್ರು ಸಹಿತ ಎನ್ಕ್ವೈರಿ ಆಗಿ ಅದರಲ್ಲಿ ತಪ್ಪಿತಸ್ಥರಂತ ಯಾರೇ ಕಂಡು ಬಂದ್ರು ಅವ್ರ ಮೇಲೆ ನಾನು ಇವರು ಅವರು ಅಂತ ಹೇಳ್ತಾ ಇಲ್ಲ. ಎನ್ಕ್ವೈರಿ ನಡೀತಾ ಇದೆ. ಆ ಎನ್ಕ್ವೈರಿ ಮುಗಿದ ನಂತರ ಅದ್ರ ಬಗ್ಗೆ ಖಂಡಿತವಾಗಿ ಎಲ್ಲ ಸ್ಪೀಕರ್ ಅವರು ಗಮನ ಹರಿಸ್ತಾರೆ. ಸಿಎಂ ಅವರು ಜಗದೀಶ್ ಶೆಟ್ಟರ್ ಅವ್ರ ಮನೆ ಭೇಟಿ ಕೊಟ್ಟಿದ್ದಾರೆ. ಅವ್ರ ಪಕ್ಷದ ನಾಯಕರು ಅವ್ರು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಿಂದ ಕಂಟೆಸ್ಟೆಂಟ್ ಮಾಡಕ್ ಅವರು ಇಚ್ಛೆ ವ್ಯಕ್ತಪಡಿಸಿದ್ದಾರಂತೆ ಜಗದೀಶ್ ಶೆಟ್ಟರ್. ಸಿಎಂ ಅವರು ಬಹಳ ಸಂತೋಷ ಅಲ್ಲ ಅವರು. ನಾವೆಲ್ಲಿ ಬೇಡ ಅಂತ ಹೇಳಿದ್ವಿ. ಅವ್ರ ಪಾರ್ಟಿ ಕ್ಯಾಂಡಿಡೇಟ್ ಮಾಡೋಕೆ ನಮ್ಮನ್ನೇನು ಕೇಳಿ ಅಥವಾ ಸಾರ್ವಜನಿಕವಾಗಿ ಅದನ್ನ ಹೇಳ್ಬೇಕಲ್ಲ. ಇನ್ನು 3-4 ತಿಂಗಳಿದೆ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಸಂದರ್ಭದಲ್ಲಿ ಕಾಂಗ್ರೆಸ್ ಮೊನ್ನೆ ಆದ ಘಟನೆಯನ್ನು ಒಂದು ಪ್ರಶ್ನೆ ಮಾಡ್ತಾ ಇದೆ. ದೇಶ ಜನರನ್ನ ಕಾಯಕ್ಕಾಗಲ್ಲ, ನಿಮಗೆ ಸಂಸದನ ಕಾಯಕ್ಕಾಗಲ್ಲ. ನಿಮ್ ಕಾಲದಲ್ಲಿ ಏನೇನು ಟೆರರಿಸ್ಟ್ ಘಟನೆಗಳಾಗಿತ್ತು, ನೀವು ಯಾವ ರೀತಿ ಇದನ್ನು ನಿರ್ವಹಿಸಿದ್ರಿ, ಇದೆಲ್ಲವೂ ಜನ ದೇಶ ನೋಡಿದೆ. ಇವತ್ತು ನಡೆದಂತಹ ಘಟನೆ, ಅದರಲ್ಲಿ ಅತ್ಯಂತ ಒಂದು ಉನ್ನತ ಮಟ್ಟದ ತನಿಖೆ ನಡೀತಾ ಇದೆ ಮತ್ತು ಯಾವುದೇ ದೇಶದ ಯಾವುದೇ ಮೂಲೆಯಲ್ಲಿ ಉರಿ ಮತ್ತು ಪಠಾಣ್ಕೋಟದ ಘಟನೆಯನ್ನ ಬಿಟ್ಟರೆ ಎಲ್ಲಿಯೂ ಕೂಡ ಟೆರರಿಸ್ಟ್ ಚಟುವಟಿಕೆಗಳು ಕಳೆದ 10 ವರ್ಷದಲ್ಲಿ ನಡೆದಿಲ್ಲ. ಮತ್ತು ಟೆರರಿಸ್ಟ್ಗಳನ್ನ ನಾವು ಮಟ್ಟ ಹಾಕುವುದರಲ್ಲಿ ಮೋದಿ ಸರ್ಕಾರ ಮಾತ್ರ ಯಶಸ್ವಿಯಾಗಿದೆ ಅಂತ ಜನಕ್ಕೆ ಗೊತ್ತಿದೆ. ಅವ್ರು ಏನಾದ್ರು ಮಾಡ್ಕೊಳ್ಳಿ. ನಿಮ್ಮ ಪ್ರಶ್ನೆಗೆ ನಾನು ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡದ ಎಂಪಿ ಆಗಿದ್ದೇನೆ. ಅಲ್ಲಿಂದನೇ ಸ್ಪರ್ಧಿಸ್ತೇನೆ. ಅವ್ರು ಯಾರು ಸ್ಪರ್ಧಿಸ್ತಾರೆ ಅದು ಕಾಂಗ್ರೆಸ್ಗೆ ಬಿಟ್ಟಿದ್ದಾರೆ. ನನ್ನ ವಿರುದ್ಧ ಯಾರಾದ್ರೂ ಬರಲಿ, ನಮ್ಗೇನು ತೊಂದರೆ. ಸಿಂಗ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿನ್ನೆ. ಅಂದ್ರೆ ಈಗ ಸಿದ್ದರಾಮಯ್ಯ ಅವರ ಮಗನ ಮೈಸೂರು ಲೋಕಸಭಾ ಕ್ಷೇತ್ರ ನಿಲ್ಲಿಸಬೇಕು, ಅದಕ್ಕೋಸ್ಕರ ಕಾಂಗ್ರೆಸ್ ಷಡ್ಯಂತ್ರ ಮಾಡಿದೆ ಸಂಸತ್ನಂತ ಘಟನೆಗೆ ಅಂತ. ಅವ್ರು ಯಾವ ಹಿನ್ನೆಲೆಯಲ್ಲಿ ಏನು ಹೇಳಿದ್ದಾರೆ ಅದನ್ನ ನಾನು ಅವರಿಗೆ ಕೇಳಿಕೊಂಡು ಅದಕ್ಕೆ ಪ್ರತಿಕ್ರಿಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.